ಇವತ್ತೇ ಆ ಕೆಲಸ ನಿಲ್ಲಿಸಿ, ಆ ಮೈಂಡ್ ಸೆಟ್ನ ತೆಗೆದು ಬಿಸಾಕಿ ಇವತ್ತೇ ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿ ಕೆಲ್ಸಕ್ಕೆ ಹೋಗೋದು ಮುಗೀತು ಗುರು. ಹೊಸ ಕಂಟೆಂಟ್ ಕ್ರಿಯೇಟರ್ ಕತೆ ಅಂದ್ರೆ ನಮ್ಮಂತ ನಿಮ್ಮಂತ ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋ ಕತೆ ಮುಗೀತಂತಾನೆ ಹೇಳ್ಬೋದು. ಅದು ಫೆಬ್ರವರಿ 2027ರಿಂದ. ಯಾಕೆ ಈ ಮಾತು ಹೇಳ್ತಾ ಇದೆ ಅಂದ್ರೆ ಫೆಬ್ರವರಿ 2027ರಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ಯೂಟ್ಯೂಬ್ ಕಡೆಯಿಂದ. ಇದನ್ನ ಕೇಳಿದ್ರೆ ನಿಮ್ಮ ತಲೆ ತಿರುಗೋದು ಅಂತ ಖಂಡಿತ. ಯಾಕಂದ್ರೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ನಾವೇನಾದ್ರೂ ದುಡ್ಡು ಮಾಡಬೇಕು, ಅದರಿಂದ ಲಕ್ಷ ಸಂಪಾದನೆ ಮಾಡಬೇಕು, ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಬಹಳ ಜನ ಇದ್ದಾರೆ. ಆದರೆ ಈಗ ಯೂಟ್ಯೂಬ್ ಕೊಡ್ತಿರುವಂಥ ಬಿಗ್ಗೆಸ್ಟ್ ಅಪ್ಡೇಟ್ನ ಕೇಳಿದರೆ ನಿಜಕ್ಕೂ ನಿಮ್ಮ ತಲೆ ತಿರುಗೋದಂತೂ ಗ್ಯಾರಂಟಿ. ಯಾಕಂದರೆ ಯೂಟ್ಯೂಬ್ 2027ರಿಂದ ಹೊಸ ಅಪ್ಡೇಟ್ಸ್ ಕೊಡ್ತಾ ಇದೆ. ಅದು ಮಾನಿಟೈಸೇಷನ್ ರೂಲ್ಸ್. ಮಾನಿಟೈಸೇಷನ್ ಇಷ್ಟು ದಿನ ಏನಿತ್ತು ಆ ರೂಲ್ಸು ತುಂಬ ಚೇಂಜ್ ಮಾಡ್ತಾ ಇದೆ. ಅಂದರೆ ಡಬಲ್ ಮಾಡ್ತಿದೆ. ನಾವೇನೀಗ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಿದ್ವೋ ಅದು ಮತ್ತಷ್ಟು ಡಬಲ್ ಮಾಡಬೇಕು. 90 ದಿನದೊಳಗೆ 10 ಲಕ್ಷ ವ್ಯೂಸ್ ಕಂಪ್ಲೀಟ್ ಮಾಡಬೇಕಿತ್ತು ಮಾನಿಟೇಷನ್ ಆಗಬೇಕಂದ್ರೆ. ಆದರೆ ಅದನ್ನು ಕೂಡ ಡಬಲ್ ಮಾಡಿಕ್ಕಿದೆ. ನಿಮಗೆ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಮಾಡ್ಕೊಳಕ್ಕೆ ಇನ್ನು 6 ತಿಂಗಳು ಟೈಮ್ ಇದೆ. ಈ 6 ತಿಂಗಳೊಳಗೆ ಚಾನಲ್ನ ಮಾನಿಟೇಷನ್ ಮಾಡ್ಕೊಂಡ್ರೆ ಮಾಡ್ಕೊಂಡಂಗೆ. ಅಕಸ್ಮಾತ್ ಮಾಡ್ಕೊಂಡಿಲ್ಲ ಅಂದರೆ ಏನಿಲ್ಲ, ಸಿಂಪಲ್ ಮತ್ತೆ ಡಬಲ್ ಕೆಲಸ ಮಾಡಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಯೂಟ್ಯೂಬ್ ಈಗ ಮತ್ತೊಂದು ಬಿಗ್ಗೆಸ್ಟ್ ಅಪ್ಡೇಟ್ ತರ್ತಾ ಇದೆ. ಇದು ಹೊಸ ಕಂಟೆಂಟ್ ಕ್ರಿಯೇಟರ್ಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಮಾನಿಟೈಸೇಷನ್ ರೂಲ್ಸ್ ಏನಪ್ಪ ಇತ್ತು ಅಂದರೆ 1000 ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿತ್ತು, ಅದರ ಜೊತೆಗೆ 4000 ವಾಚ್ ಅವರ್ ಆಗಬೇಕಾಗಿತ್ತು. ಅಂದರೆ ಫುಲ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ಅಂದರೆ 365 ದಿನಕ್ಕೆ 4000 ವಾಚ್ ಅವರ್ ಬೇಕಾಗಿತ್ತು. ಶಾರ್ಟ್ ವಿಡಿಯೋಸ್ ಯಾರೆಲ್ಲ ಹಾಕ್ತಾರೋ ಅವರಿಗೆ 90 ದಿನದ ಒಳಗೆ 10 ಲಕ್ಷ ವ್ಯೂಸ್ ಬೇಕಾಗಿತ್ತು. ಸೊ ಇದು ಹಳೆ ರೂಲ್ಸು. ಆದರೆ ಈಗ ಹೊಸದಾಗಿ ತರ್ತಿರುವಂಥ ಯೂಟ್ಯೂಬ್ ಮತ್ತೊಂದು ಅಪ್ಡೇಟಲ್ಲಿ ಏನಿದೆ ಅಂದರೆ ಫೆಬ್ರವರಿ 1, 2027ರಲ್ಲಿ ಹೊಸ ಅಪ್ಡೇಟನ್ನು ತರ್ತಾ ಇದೆ. ಅದು ಹೇಗಿದೆ ಅಂದರೆ ಮಾನಿಟೈಸೇಷನ್ ಮಾಡಬೇಕಂದ್ರೆ 1000 ಜನ ಸಬ್ಸ್ಕ್ರೈಬರ್ಸ್ ಸೇಮ್ ಇದೆ. ಅದೇ ಮಾನಿಟೈಸೇಷನ್ ಆಗೋಕ್ಕೆ ವಾಚ್ ಅವರ್ ಇತ್ತಲ್ಲ, 4000 ವಾಚ್ ಅವರ್ ಏನಿತ್ತು ಇದನ್ನು ಡಬಲ್ ಮಾಡಿದೆ. ಅಂದರೆ 8000 ವಾಚ್ ಅವರ್ ಬೇಕಾಗುತ್ತೆ. ಅದೇ 365 ದಿನಕ್ಕೆ 8000 ವಾಚ್ ಅವರ್ ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ. ಯಾಕಂದರೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಹೊಸ ಕಂಟೆಂಟ್ ಕ್ರಿಯೇಟರ್ಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಗೊತ್ತಾ? ಹೊಸ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಹಾಕೋದಿದೆಯಲ್ಲ, ನಿಜವಾಗ್ಲೂ ಈ ಕಾಂಪಿಟೇಷನಲ್ಲಿ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು. ಆದರೆ ಇವಾಗ ಅದನ್ನು ಕಂಪ್ಲೀಟ್ ಡಬಲ್ ಮಾಡ್ತಿದೆ. 5000 ಅಲ್ಲ, 6000 ಅಲ್ಲ, ಡೈರೆಕ್ಟ್ 8000. 8000 ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ. ಅದರ ಜೊತೆಗೆ ಶಾರ್ಟ್ ವಿಡಿಯೋಸ್ ಹಾಕ್ತೀವಿ ಹಾಗಾದರೆ ಮಾನಿಟೇಷನ್ ಮಾಡೋಕ್ಕೆ ಅಂತ ಹೇಳ್ಬೋದು. ಸೊ ಶಾರ್ಟ್ ವಿಡಿಯೋಸ್ ಹಾಕೋರ್ಗೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಅದೇನಪ್ಪ ಅಂದರೆ 90 ದಿನ ಟೈಮ್ ಲೈನ್ ಆಗೇ ಇದೆ, ಆದರೆ ವ್ಯೂಸ್ ಮಾತ್ರ 20 ಲಕ್ಷ ಬೇಕು. ಅಂದರೆ 90 ದಿನದೊಳಗೆ ಅವಾಗ 10 ಲಕ್ಷ ವ್ಯೂಸ್ ಆದರೆ ಮಾನಿಟೇಷನ್ ಆಗೋದು. ಆದರೆ ಇವಾಗ 90 ದಿನದೊಳಗೆ 20 ಲಕ್ಷ ವ್ಯೂಸ್ ಬೇಕು ಮಾನಿಟೇಷನ್ ಆಗೋಕ್ಕೆ. ನಿಜವಾಗ್ಲೂ ಈ ಮಾತು ಹೇಳೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡುವಂಥ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಒಂದೊಂದು ವ್ಯೂಸ್ ಎಷ್ಟೆಷ್ಟು ಕಷ್ಟಪಡಬೇಕು, ಒಂದೊಂದು ವ್ಯೂಸ್ ಬರೋಕ್ಕೂ ಎಷ್ಟು ಕಷ್ಟ ಇದೆ ಅಂತ. ಈ ವಾಚ್ ಅವರ್ ಅಂತೀರಾ, 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ. ಆದರೆ ಹೊಸದಾಗಿ ಚಾನಲ್ನ ಮಾನಿಟೇಷನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಯಿತು. ಆದರೆ ಇವಾಗ ಅದನ್ನು ಡೈರೆಕ್ಟ್ ಡಬಲ್ ಮಾಡಿದರೆ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗಂತೂ ದೊಡ್ಡ ತಲೆನೋವು, ದೊಡ್ಡ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಾನಲ್ನ ಮಾನಿಟೇಷನ್ ಮಾಡ್ಕೊಳಕ್ಕೆ 6 ತಿಂಗಳು ಮಾತ್ರ ಯಾಕೆ ಟೈಮ್ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೂ ಟೈಮ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನೀವು ಏನೀಗ 6 ತಿಂಗಳೊಳಗೆ ಮಾನಿಟೇಷನ್ ಮಾಡ್ಕೊಂಡ್ರೆ ಇದೇ 4000 ವಾಚ್ ಅವರ್ ಇರುತ್ತೆ, ಅದೇ 90 ದಿನದೊಳಗೆ 10 ಲಕ್ಷ ವ್ಯೂಸ್. ಸೊ ಇದೇ ರೂಲ್ಸ್ ಇರುತ್ತೆ. 6 ತಿಂಗಳು ಆದಮೇಲೆ ಅಂದರೆ ಫೆಬ್ರವರಿ 1ನೇ ತಾರೀಕು ಆದಮೇಲೆ ನಿಮಗೆ ಇದನ್ನ ಡಬಲ್ ಆಗುತ್ತೆ. ಸೊ ಹಾಗಾಗಿ 6 ತಿಂಗಳೊಳಗೆ ಇದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ದಯವಿಟ್ಟು ಈ 6 ತಿಂಗಳೊಳಗೆ ಚಾನಲ್ನ ಮಾನಿಟೇಷನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅಕಸ್ಮಾತ್ ನಾವು ಇವತ್ತು ಚಾನಲ್ ಸ್ಟಾರ್ಟ್ ಮಾಡ್ತೀವಿ, ಇನ್ಯಾವಾಗಲೋ ವೀಡಿಯೋಗಳನ್ನ ಹಾಕ್ತೀವಿ ಅಂತ ಮೈಂಡ್ ಸೆಟ್ ಇಟ್ಕೊಂಡು, ಇಲ್ಲ ಇವತ್ತು ವಿಡಿಯೋ ಹಾಕ್ಬಿಡ್ತೀವಿ ನಾಳೆಯಿಂದನೇ ಮಾನಿಟೇಷನ್ ಆಗಿ ನಮ್ಗೆ ದುಡ್ಡು ಬರಬೇಕು, ಈ ಥರ ಮೈಂಡ್ ಸೆಟ್ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದರಿಂದ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ಜರ್ನಿ ಅಂದರೆ ಸುಮ್ಮನೆ ಅಲ್ಲ, ಅದೊಂದು ಫ್ಯಾಷನ್. ಯೂಟ್ಯೂಬ್ ಅಂದ್ರೇ ಫ್ಯಾಷನ್ ಇರಬೇಕು. ನಮ್ಮಲ್ಲಿ ಏನಾದರೂ ಒಂದು ಕಲೆ ಇರಬೇಕು, ಇಲ್ಲ ನಮ್ಗೆ ಏನಾದರೂ ಹೇಳೋದು ಬರಬೇಕು, ಅಥವಾ ಫೇಸ್ಲೆಸ್ ವಿಡಿಯೋ ಮಾಡ್ಬೋದು, ಯಾವ ಥರದ ವಿಡಿಯೋ ಮಾಡ್ಬೋದು, ಇಲ್ಲ ಅಂತಿಲ್ಲ. ಆದರೆ ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಅಂತ ಕೊಡಲೇಬೇಕಾಗುತ್ತೆ, ಅದಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಮೇಲೆ ಚಾನಲ್ನ ಸ್ಟಾರ್ಟ್ ಮಾಡಿ ಅದರಿಂದ ಮಾನಿಟೇಷನ್ ಆಗಿ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಈಗ ಬರ್ತಿರುವಂಥ ಅಪ್ಡೇಟ್ಗಳನ್ನ ಕೇಳಿದರೆ ನಿಜವಾಗ್ಲೂ ತಲೆ ತಿರುಗೋದಂತೂ ಗ್ಯಾರಂಟಿ. ಸೊ ಹಾಗಾಗಿ 6 ತಿಂಗಳೊಳಗೆ ನೀವು ಚಾನಲ್ನ ಮಾನಿಟೇಷನ್ ಮಾಡ್ಕೊಂಡ್ರೆ ಮಾಡ್ಕೊಂಡಂಗೆ.
ಇಲ್ಲ ನಾನು ಕಷ್ಟಪಟ್ಟು ಮಾಡ್ಕೊತೀನಿ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಯೂಟ್ಯೂಬಲ್ಲಿ ಯಾರಾದರೂ ಯಾವಾಗಾದರೂ ಟ್ರೈ ಮಾಡ್ಬೋದು. ಆದರೆ ಸಮಸ್ಯೆ ಏನಪ್ಪ ಅಂದರೆ ಈಗಿರೋ ಕೆಲಸನ ಡಬಲ್ ಮಾಡಬೇಕಾಗುತ್ತೆ. ಆವಾಗ ನೀವು ಇನ್ನೊಂದಷ್ಟು ಬೆಸ್ಟ್ ಕ್ವಾಲಿಟಿ ವೀಡಿಯೋಸ್ಗಳು ಹಾಕಬೇಕು, ಇನ್ನೂ ಬೆಸ್ಟ್ ಕಂಟೆಂಟ್ನ ಕೊಡಬೇಕಾಗುತ್ತೆ. ಯಾಕಂದರೆ 4,000 ಇರೋದು 8,000 ವಾಚ್ ಅವರ್ ಆದಮೇಲೆ ನೀವು ಮಾನಿಟೇಷನ್ಗೋಸ್ಕರನೇ 1 ವರ್ಷ ಪೂರ್ತಿ ಕುತ್ಕೊಂಡು ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಸಿಕ್ಕಿರುವಂಥ ಟೈಮನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಟೈಮ್ ಇದ್ದರೆ. ಇಲ್ಲ ಅಂದರೆ 2027 ಮೇಲೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಆವಾಗ 8,000 ವಾಚ್ ಅವರ್ಸು ಇಲ್ಲ 20,000 ವ್ಯೂಸ್ ಬೇಕಾಗುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಇದೆ ಅಂದರೆ, ಆಲ್ರೆಡಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ದುಡ್ಡು ತಗೊತಾ ಇರೋವರೆಗೂ ಕೂಡ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಅದೇನಪ್ಪ ಅಂದರೆ, ಇಷ್ಟು ದಿನ ಶಾರ್ಟ್ ವಿಡಿಯೋಸ್ಗೆ ರೆವಿನ್ಯೂ ಬರ್ತಾ ಇತ್ತು. ಇಷ್ಟು ದಿನ ಶಾರ್ಟ್ ವಿಡಿಯೋಸ್ 90 ದಿನ ಆದಮೇಲೆ 10 ಲಕ್ಷ ವ್ಯೂಸ್ ಆಯಿತು ಅಂದರೆ ಚಾನಲ್ ಮಾನಿಟೇಷನ್ ಆಯಿತು. ಈತಗೆ ಶಾರ್ಟ್ ವಿಡಿಯೋಸ್ ಹಾಕಿದ್ರು ದುಡ್ಡು ಬರ್ತಾ ಇತ್ತು, ಈತಗೆ ಫುಲ್ ವಿಡಿಯೋಸ್ ಹಾಕಿದ್ರು ದುಡ್ಡು ಬರ್ತಾ ಇತ್ತು. ಒಂದ್ಸತಿ ಚಾನಲ್ ಮಾನಿಟೇಷನ್ ಆಯಿತು ಅಂದರೆ ಫುಲ್ ವಿಡಿಯೋ ಹಾಕಿದ್ರು, ಶಾರ್ಟ್ ವಿಡಿಯೋಸ್ ಹಾಕಿದ್ರು, ಅದರಿಂದ ದುಡ್ಡು ಬರುತ್ತೆ. ಆದರೆ ಇನ್ಮೇಲೆ ಶಾರ್ಟ್ ವಿಡಿಯೋಸ್ಗೂ ಒಂದು ರೂಲ್ಸ್ ತರ್ತಾ ಇದೆ ಯೂಟ್ಯೂಬ್. ಅದೇನಪ್ಪ ಅಂದರೆ, ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವಿಡಿಯೋಸ್ ಹಾಕಿದ್ಮೇಲೆ 90 ದಿನಕ್ಕೆ 10 ಲಕ್ಷ ವ್ಯೂಸನ್ನು ಮೇಂಟೈನ್ ಮಾಡಲೇಬೇಕು. 90 ದಿನ ಆದಮೇಲೆ ಮತ್ತೆ 10 ಲಕ್ಷ ವ್ಯೂಸ್ ಮೇಂಟೈನ್ ಮಾಡಿದರೆ ಮಾತ್ರ ನಿಮಗೆ ಶಾರ್ಟ್ ವಿಡಿಯೋಸಿಂದ ದುಡ್ಡು ಬರುತ್ತೆ. ಇಲ್ಲ ಅಂದರೆ ಶಾರ್ಟ್ ವಿಡಿಯೋಸಿಂದ ದುಡ್ಡು ಬರೋದಿಲ್ಲ. ಸೊ ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ. ಅದು ಕೂಡ ಆಲ್ರೆಡಿ ಮಾನಿಟೇಷನ್ ಆಗಿ ಯೂಟ್ಯೂಬ್ ಚಾನಲ್ ದುಡ್ಡು ತಗೊತಾ ಇರುವಂಥವ್ರಿಗೆ. ಸೊ ಹಾಗಾಗಿ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇರೋರಿಗೆ ಇದೊಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ 90 ದಿನಕ್ಕೆ ಮತ್ತೆ 10 ಲಕ್ಷ ವ್ಯೂಸ್ನ ಮೇಂಟೈನ್ ಮಾಡಲೇಬೇಕಲ್ವ. ಒಂದೊಂದು ವಿಡಿಯೋಗೆ 1 ಮಿಲಿಯನ್ 2 ಮಿಲಿಯನ್ ಈ ಥರ ವ್ಯೂಸ್ ಬರ್ತಾ ಇದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ. ಯಾಕಂದರೆ ಅವನು 10 ವಿಡಿಯೋ ಹಾಕಿದ್ರೆ ಅಂದರೆ ಅಲ್ಲಿಗೆ ಎಷ್ಟಾಗೋಯ್ತು. ಸೊ ಆದರೆ ಯಾರೆಲ್ಲ ಕಮ್ಮಿ ವ್ಯೂಸ್ ಬರ್ತಾ ಇದೆಯಲ್ವ, ಈಗ 5,000 10,000 ಅಥವಾ 500 1000 ಈ ಥರ ವ್ಯೂಸ್ ಬರ್ತಾ ಇದೆ, ಅವರು 90 ದಿನದೊಳಗೆ 10 ಮಿಲಿಯನ್ ವ್ಯೂಸನ್ನು ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂದರೆ ಅವ್ರಿಗೆ ದುಡ್ಡು ಬರೋದಿಲ್ಲ. ಸೊ ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟ್.